ಆತ್ಮೀಯ ವಿದ್ಯಾರ್ಥಿಗಳೇ, 2021ನೇ ಸಾಲಿನ SSLC ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತೇಳಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂಥದ್ದು. ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಯಾವ ರೀತಿಯಾಗಿ ಉತ್ತರಿಸಿ ನಾವು ಪರೀಕ್ಷೆಗಾಗಿ ಹೇಗೆ ಪ್ರಾಕ್ಟೀಸ್ ಮಾಡಿಕೊಳ್ಳೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಳ್ಳೋಣ. ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಈ ಒಂದು ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳನ್ನು ಹೇಗೆ ಉತ್ತರಿಸುವುದು ಅನ್ನೋದನ್ನ ಗೊತ್ತಾಗುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆ 2020-21ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ 2 ಈ ಪತ್ರಿಕೆಯಾಗಿರುವಂಥದ್ದು. ಈ ಪತ್ರಿಕೆ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಅಂದರೆ 3 ಗಂಟೆ ಪ್ಲಸ್ 15 ನಿಮಿಷ. 3 ಗಂಟೆ ಪರೀಕ್ಷೆ ಬರೆಯುವುದಕ್ಕೆ 15 ನಿಮಿಷ ಓದಿಕೊಳ್ಳುವುದಕ್ಕೆ ಇರುವಂತಹ ಸಮಯಾವಕಾಶ ಆಗಿರುವಂಥದ್ದು. ಈ ಒಂದು ಗರಿಷ್ಠ ಅಂಕಗಳು ನೋಡಿದಾಗ 80 ಅಂಕಗಳನ್ನು ಹೊಂದಿರುವಂಥದ್ದು ಈ ಪತ್ರಿಕೆ ಆಗಿರುತ್ತೆ. ಇನ್ನು ಕೆಲವೊಂದಿಷ್ಟು ಪರೀಕ್ಷಾರ್ಥಿಗಳಿಗಾಗಿ ಸಾಮಾನ್ಯ ಸೂಚನೆಗಳನ್ನ ಕೊಟ್ಟಿರುವಂಥದ್ದು. ಈ ಪ್ರಶ್ನೆ ಪತ್ರಿಕೆ ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿಯ 38 ಪ್ರಶ್ನೆಗಳನ್ನು ಹೊಂದಿದೆ. ಒಟ್ಟು ಟೋಟಲ್ ಆಗಿ 38 ಪ್ರಶ್ನೆಗಳನ್ನು ಹೊಂದಿರುವಂಥದ್ದು ಇದು ಆಗಿರುವಂಥದ್ದು. ಈ ಪ್ರಶ್ನೆ ಪತ್ರಿಕೆಯನ್ನು ಹಿಮ್ಮುಖ ಜಾಕೆಟ್ ಮೂಲಕ ಮೊಹರು ಅಥವಾ ಸೀಲ್ ಮಾಡಲಾಗಿದೆ. ಪರೀಕ್ಷೆ ಪ್ರಾರಂಭವಾಗುವ ಸಮಯಕ್ಕೆ ನಿಮ್ಮ ಪ್ರಶ್ನೆ ಪತ್ರಿಕೆಯ ಬಲಬದಿ ಪಾರ್ಶ್ವವನ್ನು ಉತ್ತರಿಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲಾ ಪುಟಗಳು ಇವೆ ಎಂದು ಪರೀಕ್ಷಿಸಿಕೊಳ್ಳಿ ಅಂತೇಳಿ ಹೇಳಿರುವಂತದ್ದಾಗಿದೆ. ಇನ್ನು ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿಯ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ಅಂತ ಹೇಳಿ ಹೇಳಿದರೆ, ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳನ್ನು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನು ತೋರಿಸುತ್ತದೆ. ಎಷ್ಟು ಅಂಕಗಳನ್ನು ಕೊಟ್ಟಿದೆ ಅಂತ ಹೇಳಿ ತೋರಿಸಿರುವಂಥದ್ದು. ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶವನ್ನ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿದೆ. ಒಟ್ಟು ಈ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕೆ 3 ಗಂಟೆ ಪ್ಲಸ್ 15 ನಿಮಿಷ ಸಮಯಾವಕಾಶ ಇರುವಂತದ್ದಾಗಿದೆ. ನೋಡೋಣ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಪ್ರಶ್ನೆಗಳನ್ನು ಮತ್ತು ಅವುಗಳನ್ನು ಉತ್ತರಿಸುವಂತಹ ವಿಧಾನಗಳನ್ನು ನೋಡಿಕೊಂಡು ಬರೋಣ. ಇಲ್ಲಿ ಮೊದಲನೇ ಮೇನಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ 8 ಪ್ರಶ್ನೆಗಳನ್ನು ಹೊಂದಿರುವಂಥದ್ದು. ಒಂದೊಂದು ಪ್ರಶ್ನೆಗೂ ಸಹ 1 ಅಂಕಗಳು ಇರುವಂಥದ್ದು. ಮಲ್ಟಿಪಲ್ ಚಾಯ್ಸ್ ಆಗಿ ಕೇಳುವಂತಹ ಪ್ರಶ್ನೆಗಳಾಗಿರುವಂಥದ್ದು. ಟೋಟಲ್ ಆಗಿ 8 ಅಂಕಗಳನ್ನು ಹೊಂದಿರುವಂಥದ್ದು ಇದು ಆಗಿದೆ. ಬನ್ನಿ, ಮೊದಲನೇ ಪ್ರಶ್ನೆ, ರಾಮಕೃಷ್ಣ ಮಿಷನ್ ನ ಸ್ಥಾಪಕರು ಅಂತ ಹೇಳಿ ಕೇಳಿರುವಂತಹ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುವಂಥದ್ದು. 4 ಆಯ್ಕೆಗಳು: ಸ್ವಾಮಿ ವಿವೇಕಾನಂದ, ಅನಿ ಬೆಸೆಂಟ್, ಜ್ಯೋತಿಬಾ ಫುಲೆ, ರಾಜಾರಾಮ್ ಮೋಹನ್ ರಾಯ್. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಆರಿಸಬೇಕಾಗಿರುವಂಥದ್ದು. ಇಲ್ಲಿ ಕೇಳಿರುವಂತಹ ಒಂದು ಸೂಚನೆಯಲ್ಲಿ ಏನಿದೆ, ಸರಿಯಾಗಿರುವಂತಹ ಕ್ರಮಾಕ್ಷರದೊಂದಿಗೆ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಹಾಗಾಗಿ ಈ 4 ಆಯ್ಕೆಗಳನ್ನು ನೋಡಿದಾಗ ನಿಮಗೆ ಸರಿಯಾಗಿರುವಂತಹ ಉತ್ತರ ಗೊತ್ತಿದೆಯಾದಲ್ಲಿ ಕಮೆಂಟ್ ಮಾಡಿ. ನೋಡೋಣ ಉತ್ತರ. ರಾಮಕೃಷ್ಣ ಮಿಷನ್ ನ ಸ್ಥಾಪಕರು ಸ್ವಾಮಿ ವಿವೇಕಾನಂದ. ಸರಿಯಾಗಿರುವಂತಹ ಕ್ರಮಾಕ್ಷರ ಎ ಆಪ್ಷನ್ ಸರಿಯಾಗಿರುವಂತಹ ಉತ್ತರ. ಎ ಆಯ್ಕೆ ಸ್ವಾಮಿ ವಿವೇಕಾನಂದ ಅಂತ ಹೇಳಿ ಪೂರ್ತಿಯಾಗಿ ನಾವು ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ. ಭಾರತದ ಉಕ್ಕಿನ ಮನುಷ್ಯ ಡ್ಯಾಶ್. ಆಯ್ಕೆಗಳಲ್ಲಿ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್. ಈ 4 ಆಯ್ಕೆಗಳಲ್ಲಿ ನಿಮಗೆ ಗೊತ್ತಿರುವಂತಹ ಸರಿಯಾಗಿರುವಂತಹ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೆ ನೋಡಿಕೊಂಡು ಬರೋಣ ನಿಮ್ಮ ಉತ್ತರ ಮತ್ತು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಎರಡನ್ನು ಪರೀಕ್ಷಿಸಿಕೊಳ್ಳುತ್ತಾ ಮುಂದೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಸಿ ಆಯ್ಕೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅನ್ನೋದು. ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೆದಿರುವಂತದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್. ಇನ್ನು ಮೂರನೇ ಪ್ರಶ್ನೆ, ಲೋಕ್ಪಾಲ್ ಸಂಸ್ಥೆಯ ಸ್ಥಾಪನೆ ಮುಖ್ಯ ಉದ್ದೇಶ. ಯಾವ ಉದ್ದೇಶಕ್ಕಾಗಿ ಈ ಲೋಕ್ಪಾಲ್ ಸಂಸ್ಥೆ ಸ್ಥಾಪನೆ ಆಯಿತು ಅನ್ನೋದನ್ನ ಬರೀಬೇಕಾಗಿರುವಂಥದ್ದು. ಪ್ರಾದೇಶಿಕ ಅಸಮತೋಲನವನ್ನು ತೆಗೆದುಹಾಕಲು, ಭ್ರಷ್ಟಾಚಾರದ ವಿರುದ್ಧ ಹೋರಾಡುವುದು, ಕೋಮುವಾದವನ್ನು ನಿರ್ಮೂಲನೆ ಮಾಡುವುದು, ಲಿಂಗ ಸಮಾನತೆಯನ್ನು ತರುವುದು. ಇಲ್ಲಿ ಲೋಕಪಾಲ್ ಅನ್ನೋ ಸಂಸ್ಥೆ ಸ್ಥಾಪನೆ ಆಗಿರುವಂತಹ ಉದ್ದೇಶ ಅಂದಾಗ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವುದಕ್ಕಾಗಿ ಈ ಲೋಕ್ಪಾಲ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಿರುವಂಥದ್ದು. 4ನೇ ಪ್ರಶ್ನೆ, ಕೈಗಾ ಅಣು ಸ್ಥಾವರ ವಿರೋಧಿ ಚಳವಳಿ ನೇತೃತ್ವ ವಹಿಸಿದವರು ಯಾರು ವಹಿಸಿದ್ದಾರೆ ಅಂದಾಗ MD ನಂಜುಂಡಸ್ವಾಮಿ, ಮೇಧಾ ಪಾಟ್ಕರ್, ಸುಂದರ್ಲಾಲ್ ಬಹುಗುಣ್, ಶಿವರಾಮ್ ಕಾರಂತ್. ಈ 4 ಆಯ್ಕೆಗಳಲ್ಲಿ ಅಂದ್ರೆ ಕೈಗಾ ಅಣು ಸ್ಥಾವರದ ವಿರೋಧಿ ಚಳವಳಿಯಲ್ಲಿ ಭಾಗವಹಿಸಿರುವ ನೇತೃತ್ವ ವಹಿಸಿರುವಂತವರು ಡಿ ಆಪ್ಷನ್ ಶಿವರಾಮ್ ಕಾರಂತ್ ಅವರು ವಹಿಸಿದರು. 5ನೇ ಪ್ರಶ್ನೆ, ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದ ವರ್ಷ ಡ್ಯಾಶ್. ಯಾವ ವರ್ಷದಲ್ಲಿ ಜಾರಿಗೆ ಬಂತು? 1966, 1976, 1986, 1996. ಈ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದಿರುವಂತಹ ವರ್ಷ ಸಿ ಆಪ್ಷನ್ 1986ರಲ್ಲಿ ಇದು ಜಾರಿಗೆ ಬಂದಿರುವಂತದ್ದು ಆಗಿದೆ. ಇನ್ನು 6ನೇ ಪ್ರಶ್ನೆ, ಭಾರತದ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವ ಸ್ಥಳದಲ್ಲಿ ಬರುತ್ತೆ ಅಂತ ಹೇಳಿ ಚಿರಾಪುಂಜಿ, ಆಗುಂಬೆ, ಗಂಗಾನಗರ, ಮಾಸಿನ್ರಾ.
ಈ 4 ಆಯ್ಕೆಗಳಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತಹ ಸ್ಥಳ ಅಂದಾಗ ಡಿ ಮಾಸಿನ್ ರಾಮ್ ಅತಿ ಹೆಚ್ಚು ಮಳೆ ಪಡೆಯುವಂತಹ ಸ್ಥಳ ಆಗಿದೆ. ಇನ್ನು 7ನೇ ಪ್ರಶ್ನೆ, 1993ರ ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆಯ ಮುಖ್ಯ ಉದ್ದೇಶ ಯಾವ ಉದ್ದೇಶಕ್ಕಾಗಿ ಈ ತಿದ್ದುಪಡಿ ಆಯ್ತಂದಾಗ ಏಕರೂಪ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಜಾರಿಗೊಳಿಸುವುದು, ಜಾತ್ಯತೀತ ಪದಗಳನ್ನು ಸೇರಿಸುವುದು, ಮತದಾರರ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸುವುದು, ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವುದು. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಎ ಏಕರೂಪ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಜಾರಿಗೊಳಿಸುವಂತ ಉದ್ದೇಶದಿಂದ 1993ರಲ್ಲಿ ಸಂವಿಧಾನದ 73ನೇ ತಿದ್ದುಪಡಿಯಾಗಿರುವಂತದ್ದು ಆಗಿದೆ. ಇನ್ನು 8ನೇ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನವನ್ನು ಆಚರಿಸುವುದು ಯಾವಾಗ ಆಚರಿಸಲಾಗುತ್ತದೆ ಅಂದಾಗ ಆಗಸ್ಟ್ 10, ಮಾರ್ಚ್ 15, ನವೆಂಬರ್ 1, ಜನವರಿ 26. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಬಿ ಆಪ್ಷನ್, ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ದಿನವನ್ನು ಆಚರಿಸಲಾಗುತ್ತದೆ. ಇನ್ನು 2ನೇ ಮೇನಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಯಾಗಿರುವಂತದ್ದು. ಇಲ್ಲಿಯೂ ಸಹ 8 ಪ್ರಶ್ನೆಗಳನ್ನು ಹೊಂದಿರುವಂತದ್ದು, ಒಂದೊಂದು ಪ್ರಶ್ನೆಗೂ 1 ಅಂಕಗಳು ಇರುವಂತದ್ದಾಗಿದೆ. ಒಟ್ಟಾರೆಯಾಗಿ 8 ಅಂಕಗಳು ಇರುವಂತದ್ದು ಆಗಿರುವಂತದ್ದು. 9ನೇ ಪ್ರಶ್ನೆ, ಜುನಾಗಢದ ಪ್ರಜೆಗಳು ತಮ್ಮ ನವಾಬನ ವಿರುದ್ಧ ದಂಗೆ ಎದ್ದರು ಏಕೆ ಅಂತ ಹೇಳಿ ಕೇಳಿರುವಂತದ್ದು. ಯಾವ ಕಾರಣಕ್ಕೋಸ್ಕರ ಜುನಾಗಢದ ಪ್ರಜೆಗಳು ದಂಗೆ ಎದ್ದರು ಅಂತ ಹೇಳಿ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ. ಉತ್ತರ, ಜುನಾಗಢದ ನವಾಬನು ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸ್ತಾನೆ. ಆದ್ದರಿಂದ ಪ್ರಜೆಗಳು ದಂಗೆ ಎದ್ದರು. ಆ ಜುನಾಗಢದ ಪ್ರಜೆಗಳೇನ್ ಮಾಡ್ತಾರೆ, ಆ ಒಂದು ರಾಜನ ವಿರುದ್ಧವಾಗಿ ದಂಗೆ ಇರುವಂತಹ ಕಾರಣ ಅಂದ್ರೆ ಅವನು ಪಾಕಿಸ್ತಾನಕ್ಕೆ ಸೇರ್ಬೇಕಂತ ಹೇಳಿ ಇಚ್ಛೆ ಹೊಂದಿದ್ದನು. 10ನೇ ಪ್ರಶ್ನೆ, ವೇದಗಳಿಗೆ ಮರಳಿ ಎಂದು ಕರೆ ಕೊಟ್ಟವರು ಯಾರು? ವೇದಗಳಿಗೆ ಮರಳಿ ಅಂತ ಕರೆ ಕೊಟ್ಟವರು ಸ್ವಾಮಿ ದಯಾನಂದ ಸರಸ್ವತಿರು. ಇನ್ನು 11ನೇ ಪ್ರಶ್ನೆ, ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳನ್ನು ಯಾವಾಗ ಅಳವಡಿಸಿಕೊಂಡಿತು? ಈ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳನ್ನು 1948 ಡಿಸೆಂಬರ್ 10ರಂದು ಅಳವಡಿಸಿಕೊಂಡಿರುವಂತದ್ದು ಆಗಿದೆ. ಇನ್ನು 12ನೇ ಪ್ರಶ್ನೆ, ಹೆಣ್ಣು ಭ್ರೂಣ ಹತ್ಯೆ ಎಂದರೇನು? ಹೆಣ್ಣು ಭ್ರೂಣವನ್ನು ಬೆಳೆಯದಂತೆ ತಡೆಯುವುದು ಅಥವಾ ಕಾನೂನನ್ನು ಕಡೆಗಣಿಸಿ ಉದ್ದೇಶಪೂರ್ವಕವಾಗಿ ಗರ್ಭಪಾತ ಮಾಡುವಂತದನ್ನ ಹೆಣ್ಣು ಭ್ರೂಣ ಹತ್ಯೆ ಅಂತ ಹೇಳಿ ಕರೆಯಲಾಗುತ್ತದೆ. 13ನೇ ಪ್ರಶ್ನೆ, ಕಾಫಿಯ ಹೂ ಮಳೆ ಎಂದರೇನು? ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬೀಳುವ ಮಳೆಯನ್ನು ಕರ್ನಾಟಕದಲ್ಲಿ ಕಾಫಿಯ ಹೂ ಮಳೆ ಎಂದು ಕರೆಯಲಾಗುತ್ತದೆ. ಇಲ್ಲಿ ಬೇಸಿಗೆಯ ಅವಧಿಯಲ್ಲಿ ಆಗುವಂತಹ ಒಂದು ಪರಿಸರಣ ಮಳೆಗೆ ಕಾಫಿಯ ಹೂ ಮಳೆ ಅಂತ ಹೇಳಿ ಕರ್ನಾಟಕದಲ್ಲಿ ಕರೆಯುವಂಥದ್ದು. ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಒಂದು ಬೇಸಿಗೆಯಲ್ಲಿ ಆಗುವಂತಹ ಪರಿಸರಣ ಮಳೆಗೆ ಬೇರೆ ಬೇರೆ ಹೆಸರಿನಿಂದ ಕರೆದಿದ್ರೆ ಕರ್ನಾಟಕದಲ್ಲಿ ಕರೆಯುವಂತಹ ಹೆಸರು ಕಾಫಿಯ ಹೂ ಮಳೆ ಅಂತ ಹೇಳಿ ಆಗಿರುವಂಥದ್ದು. ಇನ್ನು 14ನೇ ಪ್ರಶ್ನೆ, ಇಂದು ಒಳನಾಡಿನ ಜಲ ಸಾರಿಗೆಯ ಪಾತ್ರ ಕಡಿಮೆಯಾಗುತ್ತಿದೆ ಏಕೆ? ಉತ್ತರ, ರಸ್ತೆ ಮತ್ತು ರೈಲು ಸಾರಿಗೆಗಳ ಪ್ರಗತಿಯಿಂದಾಗಿ ಒಳನಾಡಿನ ಜಲ ಸಾರಿಗೆ ಪಾತ್ರ ಕಡಿಮೆ ಆಗುತ್ತಿದೆ. ಇವೆಲ್ಲ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಅಭಿವೃದ್ಧಿ ಸಾಧಿಸ್ತಾ ಇರುವುದರಿಂದ ಒಂದು ಒಳನಾಡಿನ ಜಲ ಸಾರಿಗೆ ಪಾತ್ರ ಕಡಿಮೆಯಾಗಿರುವಂತದ್ದು ಆಗಿದೆ. ಇನ್ನು 15ನೇ ಪ್ರಶ್ನೆ, ವಸತಿಹೀನರಿಗೆ ವಸತಿಯನ್ನು ಒದಗಿಸಲು ಜಾರಿಗೊಳಿಸಿರುವ ಯಾವುದಾದರೂ 2 ವಸತಿ ಯೋಜನೆಗಳನ್ನು ಹೆಸರಿಸಿ. ಇಲ್ಲಿ ಬೇರೆ ಬೇರೆ ವಸತಿ ಯೋಜನೆಗಳು ಜಾರಿಯಾಗಿರುವಂತದ್ದು, ಅವುಗಳಲ್ಲಿ ಯಾವುದಾದ್ರೂ 2ಅನ್ನ ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ, ಆಶ್ರಯ ಯೋಜನೆ, ಇವುಗಳಲ್ಲಿ ಯಾವುದಾದ್ರೂ 2ಅನ್ನು ಸಹ ಬರೀಬಹುದು. 16ನೇ ಪ್ರಶ್ನೆ, 1986ರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಏಕೆ ಜಾರಿಗೊಳಿಸಲಾಗಿದೆ ಅಂತ ಕೇಳಿದರು. ಗ್ರಾಹಕರನ್ನು ಉತ್ಪಾದಕರ ಮತ್ತು ವ್ಯಾಪಾರಿಗಳ ಶೋಷಣೆಯಿಂದ ರಕ್ಷಿಸುವಂತಹ ಉದ್ದೇಶದಿಂದ 1900 ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು 1986ರಲ್ಲಿ ಜಾರಿಗೊಳಿಸಿರುವಂತದ್ದು ಆಗಿದೆ. ಇನ್ನು 3ನೇ ಮೇನಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಂತೆ ಒಟ್ಟು 8 ಪ್ರಶ್ನೆಗಳನ್ನು ಹೊಂದಿರುವಂತದ್ದು. ಒಟ್ಟಾರೆಯಾಗಿ 16 ಅಂಕಗಳು ಇಲ್ಲಿ ದೊರೆಯುತ್ತವೆ. ಇಲ್ಲಿ 17ನೇ ಪ್ರಶ್ನೆ, ಬಕ್ಸರ್ ಕದನದ ಪರಿಣಾಮಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದರೆ, ಇಲ್ಲಿ 2ನೇ ಶಾ ಆಲಂ ಬ್ರಿಟಿಷರಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ ಬಿಟ್ಟುಕೊಡಬೇಕಾಯಿತು. ವಾರ್ಷಿಕವಾಗಿ 26 ಲಕ್ಷ ರೂಪಾಯಿ ಪಡೆದು 2ನೇ ಶಾ ಆಲಂ ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಡಬೇಕಾಯಿತು. ಔದ್ ನವಾಬ ಶುಜುದ್ದೌಲ್ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿ ಕೊಡಬೇಕಾಯಿತು. ಇನ್ನು ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಮೇಲೆ ಕಂಪನಿ ಪೂರ್ಣ ಆಡಳಿತ ನಡೆಸತೊಡಗಿತು. ಬಕ್ಸರ್ ಕದನದ ಪರಿಣಾಮಗಳಲ್ಲಿ ಇವೆಲ್ಲ ಬರುವಂತಹ ಅಂಶಗಳಾಗಿರುವಂಥದ್ದು. ಇನ್ನು 18ನೇ ಪ್ರಶ್ನೆ, 3ನೇ ಆಂಗ್ಲೋ ಮರಾಠ ಯುದ್ಧದ ಫಲಿತಾಂಶಗಳನ್ನು ಯಾವುವು ಅಂತೇಳಿ. ಉತ್ತರ, ಮರಾಠರಿಗೆ ಸೋಲಾಯಿತು. ಬ್ರಿಟಿಷರು ಪೇಶ್ವೆ ಪದವಿಯನ್ನ ರದ್ದುಗೊಳಿಸಿದ್ರು.
ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ಇವರು ನೀಡಿದರು. ಶಿವಾಜಿ ವಂಶಸ್ಥ ಪ್ರತಾಪ್ ಸಿಂಹನನ್ನು ಸತಾರದ ರಾಜನನ್ನಾಗಿ ನೇಮಿಸಿದರು. ಇನ್ನು 19ನೇ ಪ್ರಶ್ನೆ, ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿರುವಂತಹ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಸ್ವಂತ ವಾಕ್ಯಗಳನ್ನು ಸಹ ಮಾಡಿಕೊಂಡು ಉತ್ತರವನ್ನ ಬರೀಬಹುದಾಗಿರುವಂತದ್ದು. ಅವುಗಳಿಗೂ ಸಹ ಅಂಕಗಳು ದೊರೆಯುತ್ತವೆ. ಇಲ್ಲಿ ಪ್ರಶ್ನೆ, ಇದು ಸಾಮಾಜಿಕವಾಗಿ ಭಿನ್ನತೆ, ಅಪನಂಬಿಕೆ, ಭಯದ ವಾತಾವರಣವನ್ನು ನಿರ್ಮಿಸುತ್ತದೆ. ಕೋಮುವಾದದಿಂದ ಏನಾಗ್ತದೆ? ಈ ಭಿನ್ನತೆ ಉಂಟಾಗ್ತದೆ, ಅಪನಂಬಿಕೆ ಉಂಟಾಗ್ತದೆ, ಭಯದ ವಾತಾವರಣ ಸಹ ನಿರ್ಮಾಣ ಆಗ್ತದೆ. ಇನ್ನು ಮತೀಯ ಗುಂಪುಗಳ ಹಿತಾಸಕ್ತಿಯನ್ನು ರಾಷ್ಟ್ರದ ಹಿತಾಸಕ್ತಿಗಿಂತ ಹೆಚ್ಚು ಎಂದು ಪರಿಗಣಿಸಲ್ಪಡುತ್ತದೆ. ಮತೀಯರಿಗೆ ಪೂರಕವಾಗಿ ತಮ್ಮ ತಮ್ಮ ಹಿತಾಸಕ್ತಿಗಳನ್ನು ವೃದ್ಧಿಸುವ ಪ್ರಯತ್ನಗಳನ್ನು ಮತೀಯ ಶಕ್ತಿಗಳು ಮಾಡುತ್ತವೆ. ತಮ್ಮ ತಮ್ಮ ಧರ್ಮಗಳ ಪ್ರಚಾರ ಪಡಿಸುತ್ತವೆ, ಆದರೆ ಪರಧರ್ಮಗಳನ್ನು ಬೇರೆ ರೀತಿಯಲ್ಲಿ ನೋಡುತ್ತವೆ. ತಮ್ಮದೇ ಹೆಚ್ಚು ಅನ್ನೋ ಮನೋಭಾವವನ್ನು ಮೂಡಿಸುವಂಥದ್ದು ಈ ಕೋಮುವಾದದಿಂದ ಆಗಿರುವಂಥದ್ದು. ಅದಕ್ಕಾಗಿ ಇದು ರಾಷ್ಟ್ರದ ಐಕ್ಯತೆಗೆ ಮಾರಕ ಉಂಟಾಗ್ತದೆ. ಈ 19ನೇ ಪ್ರಶ್ನೆಯಲ್ಲಿ ಆ ಪ್ರಶ್ನೆಗೂ ಬರಿಬಹುದು, ಅಥವಾ ಇನ್ನೊಂದು ಪ್ರಶ್ನೆ ಇರುವಂತದ್ದು. ಇದಕ್ಕೆ ಎರಡರಲ್ಲಿ ಒಂದು ಯಾವುದು ಸುಲಭ ಅನಿಸ್ತದೋ ಆ ಪ್ರಶ್ನೆಗೆ ಉತ್ತರವನ್ನ ಬರೆದುಕೊಳ್ಳಬಹುದಾಗಿರುವಂತದ್ದು. ಪಂಚಶೀಲ ತತ್ವಗಳು ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ ವೃದ್ಧಿಗೆ ಹೇಗೆ ಸಹಾಯಕವಾಗಿವೆ? ಪಂಚಶೀಲ ತತ್ವಗಳು ಮೂಲಕ ಭಾರತ ಮತ್ತು ಚೀನಾ ಈ ಕೆಳಗಿನ ಅಂಶಗಳನ್ನು ಅನುಸರಿಸಿಕೊಂಡು ಬಂದಿರುವಂತದ್ದು. ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕತೆ ಮತ್ತು ಸಾರ್ವಭೌಮತೆಗೆ ಗೌರವವನ್ನು ಸೂಚಿಸುವಂಥದ್ದು. ಪರಸ್ಪರ ಆಕ್ರಮಣ ಮಾಡದೇ ಇರುವುದು. ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದೇ ಇರುವುದು. ಪರಸ್ಪರ ಸಹಕಾರ ಮತ್ತು ಸಮಾನತೆ. ಶಾಂತಿಯುತ ಸಹಬಾಳ್ವೆ. ಈ 5 ಅಂಶಗಳನ್ನ ಪಂಚಶೀಲ ತತ್ವಗಳು ಅಂತ ಹೇಳಿ ಗುರುತಿಸಿರುವಂಥದ್ದು. ಭಾರತ ಮತ್ತು ಚೀನಾಗಳ ಮಧ್ಯದಲ್ಲಿ ಮಾಡಿಕೊಂಡಿರುವಂತಹ ಒಪ್ಪಂದಗಳು ಆಗಿರುವಂತದ್ದಾಗಿದೆ. 20ನೇ ಪ್ರಶ್ನೆ, ಶ್ರಮ ವಿಭಜನೆಯಿಂದ ಆಗುವ ಅನುಕೂಲಗಳೇನು? ಈ ಶ್ರಮ ವಿಭಜನೆಯಿಂದಾಗಿ ವಿಶೇಷ ಪರಿಣಿತಿಗೆ ಕಾರಣವಾಗುತ್ತದೆ. ನಿರ್ದಿಷ್ಟ ಕ್ಷೇತ್ರದಲ್ಲಿ ಆಳವಾದ ಪರಿಣಿತಿ, ತರಬೇತಿ, ಕೌಶಲ್ಯ ಉಂಟಾಗುತ್ತದೆ. ಇನ್ನು ವ್ಯಾಪಾರ ಮತ್ತು ವಾಣಿಜ್ಯೋದ್ಯಮಗಳ ವಿಸ್ತಾರವಾಗುತ್ತದೆ. ಆರ್ಥಿಕವಾಗಿ ಲಾಭ ಉಂಟಾಗ್ತದೆ. 20ನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಸಹ ಇರುವಂತದ್ದು. ಎರಡರಲ್ಲಿ ಯಾವುದು ಸುಲಭ ಆಗುತ್ತೆ ಅದನ್ನ ಬರೆದುಕೊಳ್ಬಹುದಾಗಿರುವಂಥದ್ದು. ದೋಂಬಿ ಅಥವಾ ಗಲಭೆಯಿಂದ ಆಗುವ ದುಷ್ಪರಿಣಾಮಗಳೇನು? ಉತ್ತರ, ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಉಂಟಾಗ್ತದೆ. ಈ ದೋಂಬಿ ಅಥವಾ ಗಲಭೆಯಿಂದ ಆಸ್ತಿಪಾಸ್ತಿಗಳು ಹಾನಿ ಉಂಟಾಗ್ತವೆ. ಜನರಲ್ಲಿ ಗೊಂದಲ ಸೃಷ್ಟಿಯಾಗ್ತದೆ. ಅಪಾರವಾದ ಜೀವ ಹಾನಿಗೆ ಕಾರಣವಾಗುವಂಥದ್ದು ಈ ಗಲಭೆಯಾಗಿರುವಂಥದ್ದು. ಕಾನೂನು ಹಾಗೂ ಸುವ್ಯವಸ್ಥೆಯಲ್ಲಿ ದೊಡ್ಡ ಸವಾಲಾಗುತ್ತದೆ. ಇನ್ನು ಸಮಾಜಘಾತುಕ ಚಟುವಟಿಕೆಗಳು ಹೆಚ್ಚುತ್ತವೆ. ಇನ್ನು 21ನೇ ಪ್ರಶ್ನೆ, ಮಣ್ಣನ್ನು ಹೇಗೆ ಸಂರಕ್ಷಿಸಬಹುದು? ಉತ್ತರ, ಅರಣ್ಯ ಪೋಷಣೆ ಮತ್ತು ಮರು ಅರಣ್ಯೀಕರಣದಿಂದ ಮಣ್ಣನ್ನು ರಕ್ಷಣೆ ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು. ಈ ಪ್ರಾಣಿಗಳನ್ನ ಒಂದು ಹುಲ್ಲುಗಾವಲು ಪ್ರದೇಶ ಆಗಿರಲಿ ಇನ್ನಿತರ ಪ್ರದೇಶಗಳಲ್ಲಿ ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸಿದರೆ ಮಣ್ಣನ್ನ ಸಂರಕ್ಷಿಸಬಹುದು. ಇನ್ನು ಸವೋನ್ನತಿ ಬೇಸಾಯ ಪದ್ಧತಿಯನ್ನು ಅನುಸರಿಸುವಂಥದ್ದು. ಚೆಕ್ ಡ್ಯಾಂಗಳ ನಿರ್ಮಾಣ ಮಾಡುವಂಥದ್ದು. ಬದುಗಳ ನಿರ್ಮಾಣ ಮಾಡುವಂಥದ್ದು. ಕೊರಕಲುಗಳನ್ನ ನಿಯಂತ್ರಣ ಮಾಡುವಂಥದ್ದು. ಮೆಟ್ಟಿಲು ಪಂಕ್ತಿ ಬೇಸಾಯವನ್ನ ಮಾಡುವಂಥದ್ದು. ಇವುಗಳ ಮೂಲಕ ಒಂದು ಮಣ್ಣಿನ ಸಂರಕ್ಷಣೆ ಮಾಡಬಹುದಾಗಿದೆ. 22ನೇ ಪ್ರಶ್ನೆ, ಪರ್ವತ ಕಾಡುಗಳು ಮತ್ತು ಮ್ಯಾಂಗ್ರೋವ್ ಕಾಡುಗಳು ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳಿ. ಪರ್ವತ ಕಾಡುಗಳು ಮತ್ತು ಮ್ಯಾಂಗ್ರೋವ್ ಕಾಡುಗಳ ಮಧ್ಯದಲ್ಲಿ ಏನು ವ್ಯತ್ಯಾಸ ಇದೆ? ಇಲ್ಲಿ ಮೊದಲನೇದು ಪರ್ವತ ಕಾಡುಗಳನ್ನು ನೋಡೋಣ. ಪರ್ವತಗಳ ಇಳಿಜಾರಿನಲ್ಲಿ ಈ ಪರ್ವತ ಕಾಡುಗಳು ಬೆಳೆಯುತ್ತವೆ. ಹಿಮಾಲಯ ಪರ್ವತಗಳು ಮತ್ತು ಸ್ವಲ್ಪ ಮಟ್ಟಿಗೆ ನೀಲಗಿರಿ ಬೆಟ್ಟಗಳಲ್ಲಿ ಇವುಗಳು ಕಂಡು ಬರ್ತವೆ. ಪ್ರಮುಖ ಮರಗಳೆಂದರೆ ಓಕ್, ವಾಲ್ನಟ್, ಚೆಸ್ಟ್ನಟ್, ಫೈನ್ ಈ ಜಾತಿಯ ಮರಗಳು ಇಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಇನ್ನು ಮ್ಯಾಂಗ್ರೋವ್ ಕಾಡುಗಳು ನೋಡಿದಾಗ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಅಧಿಕ ಮಳೆ ಬೀಳುವ ಜೌಗು ಭೂಮಿ, ನದಿ ಮುಖಜ ಭೂಮಿ ಪ್ರದೇಶ, ಉಬ್ಬರ ಬೀಳ್ತಾ ಇರುವ ಸಮುದ್ರ ತೀರದಲ್ಲಿ ಈ ಒಂದು ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರ್ತವೆ. ಇಲ್ಲಿ ಚೆದುರಿದಂತೆ ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರ್ತವೆ. ಇಲ್ಲಿ ಪ್ರಮುಖ ಮರಗಳೆಂದರೆ ಸುಂದರಿ, ಬೆತ್ತ, ಜರಿಗಿಡ, ತಾಳೆ ಮರ, ಕೆಂದಾಳೆ, ಕೇದಿಗೆ ಇಂಥ ಒಂದು ಜಾತಿಯ ಮರಗಳು ಇಲ್ಲಿ ಕಂಡು ಬರ್ತವೆ. ಈ ರೀತಿ ಪರ್ವತ ಕಾಡುಗಳು ಮತ್ತು ಮ್ಯಾಂಗ್ರೋವ್ ಕಾಡುಗಳ ಮಧ್ಯದಲ್ಲಿ ಇರುವಂತಹ ವ್ಯತ್ಯಾಸಗಳು ಹೀಗೆ ಇರುವಂತದ್ದಾಗಿದೆ. ಇನ್ನು 23ನೇ ಪ್ರಶ್ನೆ, ಅಧಿಕಾರ ವಿಕೇಂದ್ರೀಕರಣವು ಪ್ರಜಾಪ್ರಭುತ್ವದಲ್ಲಿ ಅಗತ್ಯವಾಗಿದೆ ಏಕೆ? ವಿಕೇಂದ್ರೀಕರಣ ಅಂದ್ರೆ ಈ ಒಂದೇ ಕಡೆ ಕೇಂದ್ರೀಕರಣವಾಗದೆ ಹಂಚುವುದನ್ನ ವಿಕೇಂದ್ರೀಕರಣ ಅಂತ ಹೇಳಿ ಕೇಳಿದ್ರು. ಏಕೆ ಅಗತ್ಯವಾಗಿದೆ ಅಂತ ಹೇಳಿ ಬರಿಬೇಕಾಗಿರುವಂಥದ್ದು. ಗ್ರಾಮದ ಆಡಳಿತ ಮತ್ತು ಅಭಿವೃದ್ಧಿಯ ಜವಾಬ್ದಾರಿಯನ್ನು ಗ್ರಾಮಸ್ಥರಿಗೆ ವಹಿಸುವಂಥದ್ದು ಬಹಳ ಅಗತ್ಯ ಇರುವಂಥದ್ದು. ಆ ಕಾರಣಕ್ಕೋಸ್ಕರ ಇದು ಅಧಿಕಾರ ವಿಕೇಂದ್ರೀಕರಣ ಪ್ರಜಾಪ್ರಭುತ್ವದ ಅಗತ್ಯವಾಗಿರುವಂಥದ್ದು. ಇನ್ನು ಅಧಿಕಾರ ಹಂಚಿಕೆಯ ಪ್ರಕ್ರಿಯೆ, ನಿರ್ಧಾರ ಕೈಗೊಳ್ಳುವ ಜನರ ಪಾಲುದಾರಿಕೆಯನ್ನು ಹೆಚ್ಚಿಸುವಂಥದ್ದು. ಇನ್ನು ತಳಮಟ್ಟದಿಂದ ಯೋಜನೆ ರೂಪಿಸುವಿಕೆ ಮತ್ತು ಅಭಿವೃದ್ಧಿಯ ಸಾಧನೆ ಪ್ರಕ್ರಿಯೆ ಇದಾಗಿರುವಂಥದ್ದಾಗಿದೆ. ಎಲ್ಲ ರೀತಿಯ ಶೋಷಣೆಗಳನ್ನು ತಡೆಯುವಂಥದ್ದು.
ಇನ್ನು ಸಹಾನುಭೂತಿ ಹಾಗೂ ಸಹಕಾರದಂತಹ ಮಾನವೀಯ ಮೌಲ್ಯಗಳ ವೃದ್ಧಿಗಾಗಿ ಅಧಿಕಾರ ವಿಕೇಂದ್ರೀಕರಣ ಅಗತ್ಯವಾಗಿರುವಂಥದ್ದು. ಭಾರತೀಯ ಅಂಚೆ ಕಚೇರಿಗಳು ಒದಗಿಸುವ ಸೇವೆಗಳವು ಯಾವ್ಯಾವ ಸೇವೆಗಳು ಒದಗಿಸ್ತವೆ ಅಂದಾಗ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ವಿತರಣೆ ಮಾಡ್ತವೆ, ಅಂಚೆಯ ಉಳಿತಾಯ ಖಾತೆಗಳನ್ನ ತೆರೆಯುತ್ತವೆ, ಕಿಸಾನ್ ವಿಕಾಸ ಪತ್ರಗಳನ್ನ ಕೊಡ್ತವೆ, ಮಾಹೆಯನ ಕಿರು ಠೇವಣಿಗಳನ್ನ ಇಲ್ಲಿ ಸಂಗ್ರಹ ಮಾಡುವಂತದ್ದಾಗಿದೆ. ಇನ್ನು ಅಂಚೆ ವಿಮೆಗಳನ್ನು ಒದಗಿಸ್ತದೆ, ನಿವೃತ್ತಿ ವೇತನವನ್ನು ಒದಗಿಸ್ತದೆ, ಹಣದ ವರ್ಗಾವಣೆ, ಇವೆಲ್ಲ ಕಾರ್ಯಗಳನ್ನ ಈ ಒಂದು ಭಾರತೀಯ ಅಂಚೆ ಕಚೇರಿಗಳು ಒದಗಿಸುವಂತಹ ಸೇವೆಗಳಲ್ಲಿ ಗುರುತಿಸ್ತೇವೆ. ಇನ್ನು 4ನೇ ಮೇನು, ಈ ಒಂದು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆ ಆಗಿರುವಂತದ್ದು. ಇಲ್ಲಿ ಪ್ರತಿ ಪ್ರಶ್ನೆಗೆ 3 ಅಂಕಗಳಿರುವಂತದ್ದು, ಒಟ್ಟಾರೆಯಾಗಿ 9 ಪ್ರಶ್ನೆಗಳಿದ್ದಾವೆ. ಟೋಟಲ್ ಅಂಕಗಳು 27 ಅಂಕಗಳು ಇಲ್ಲಿ ಇರುವಂತದ್ದು ಆಗಿದೆ. 25ನೇ ಪ್ರಶ್ನೆ, ಬ್ರಿಟಿಷ್ ಶಿಕ್ಷಣದಿಂದ ಭಾರತದ ಮೇಲಾದ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದರು. ಭಾರತೀಯರು ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ರಾಷ್ಟ್ರೀಯ ದೃಷ್ಟಿಕೋನ ಬೆಳೆಸಿಕೊಳ್ಳಲು ಇದರಿಂದ ಸಾಧ್ಯವಾಯಿತು. ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಆಯಿತು. ವೃತ್ತಪತ್ರಿಕೆಗಳ ಬೆಳವಣಿಗೆಗಳಾದವು. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು. JS ಮಿಲ್, ರೂಸೋ, ಮಾಂಟೆಸ್ಕೋರ್ ಅವರ ಚಿಂತನೆಗಳಿಂದ ಪ್ರಭಾವ ಉಂಟಾಯಿತು. ವಿಶ್ವದ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ಭಾರತೀಯರ ಮೇಲೆ ಉಂಟಾಯಿತು. ಇನ್ನು ಭಾರತೀಯರು ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿಯಲು ಸಾಧ್ಯವಾಯಿತು. ಇನ್ನು 26ನೇ ಪ್ರಶ್ನೆ, 3ನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳೇನು ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಇಲ್ಲಿ ಸಹಿ ಹಾಕಲಾಯಿತು. ಟಿಪ್ಪುವನ್ನು ಮಣಿಸಲು ಅಸಮಾನ ಷರತ್ತುಗಳನ್ನು ಇಲ್ಲಿ ವಿಧಿಸಲಾಗಿತ್ತು. ಟಿಪ್ಪು ತನ್ನ ಅರ್ಧ ರಾಜ್ಯ ಬಿಟ್ಟುಕೊಡುವುದಾಗಿತ್ತು. 3 ಕೋಟಿ ರೂಪಾಯಿ ಯುದ್ಧ ನಷ್ಟ ಪರಿಹಾರ ಭರ್ತಿ ಮಾಡುವುದು, 3 ಕೋಟಿ ರೂಪಾಯಿ ಯುದ್ಧ ನಷ್ಟ ಪರಿಹಾರವಾಗಿ ಭರ್ತಿ ಮಾಡಿಕೊಡಬೇಕಾಯಿತು. ಇನ್ನು ಯುದ್ಧ ನಷ್ಟ ಭರ್ತಿಗೆ ಗ್ಯಾರಂಟಿಯಾಗಿ ತನ್ನ 2 ಮಕ್ಕಳನ್ನು ಒತ್ತೆಯಾಗಿ ಇಡುವಂಥದ್ದು ಆಗಿತ್ತು. ಯುದ್ಧ ಸಂದರ್ಭದಲ್ಲಿ ಸೆರೆ ಹಿಡಿದಿದ್ದ ಸೈನಿಕರ ಬಿಡುಗಡೆ ಮಾಡಬೇಕಾಗಿತ್ತು. ಇನ್ನು ಬ್ರಿಟಿಷ್ ಸೈನ್ಯದ ಹಿಂತೆಗೆತ. ಇನ್ನು 26ನೇ ಪ್ರಶ್ನೆಯಲ್ಲಿ ಇದಕ್ಕೆ ಅಥವಾ ಸಹ ಪ್ರಶ್ನೆ ಕೊಟ್ಟಿರುವಂಥದ್ದು, ಭಾರತಕ್ಕೆ ಎನಿ ಬೆಸೆಂಟರ ಕೊಡುಗೆಗಳೇನು? ಭಗವದ್ಗೀತೆಯನ್ನು ಇವರು ಇಂಗ್ಲಿಷ್ಗೆ ಅನುವಾದ ಮಾಡಿ ಶ್ವೇತ ಸರಸ್ವತಿ ಎನಿಸಿದರು. ಎಲ್ಲ ವರ್ಗಗಳಿಗೂ ಶಿಕ್ಷಣವನ್ನು ಪ್ರತಿಪಾದಿಸಿ ಶಾಲೆಗಳನ್ನು ತೆರೆದರು. ಬನಾರಸ್ನಲ್ಲಿ ಹಿಂದೂ ಸೆಂಟ್ರಲ್ ಕಾಲೇಜ್ ಪ್ರಾರಂಭಿಸಿದರು. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಪತ್ರಿಕೆಗಳ ಪ್ರಾರಂಭ ಮಾಡಿದರು. 1916ರಲ್ಲಿ ಹೋಮ್ ರೂಲ್ ಚಳುವಳಿಯ ಪ್ರಾರಂಭ ಮಾಡಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿದ್ದರು. ಇನ್ನು 27ನೇ ಪ್ರಶ್ನೆ, 1857ರ ಕ್ರಾಂತಿಗೆ ಕಾರಣವಾದ ಆರ್ಥಿಕ ಅಂಶಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದರು. ಇಂಗ್ಲೆಂಡ್ನಲ್ಲಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಭಾರತದ ಕರಕುಶಲ ಮತ್ತು ದೇಶೀಯ ಕೈಗಾರಿಕೆಗಳ ನಾಶವಾಗ್ತದೆ. ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾಗ್ತಾರೆ. ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳ ಅವನತಿ ಉಂಟಾಗ್ತದೆ. ಗೃಹ ಕೈಗಾರಿಕೆಗಳು ತೀವ್ರ ಆರ್ಥಿಕ ಸಂಕಷ್ಟಕ್ಕೊಳಗಾಗ್ತವೆ. ಭಾರತ ವಸ್ತುಗಳ ಮೇಲೆ ದುಬಾರಿ ಸುಂಕ ವಿಧಿಸಲಾಗುತ್ತದೆ. ಜಮೀನ್ದಾರನ್ನು ರೈತರನ್ನು ಶೋಷಿಸುತ್ತಿದ್ದರು. ಇನ್ನು ತಾಲೂಕುದಾರರಿಗಿದ್ದ ಕಂದಾಯ ವಸೂಲಿ ಹಕ್ಕನ್ನು ಹಿಂಪಡೆಯಲಾಯಿತು. ಇನಾಮ್ ಆಯೋಗ ನೇಮಕ, ಇನಾಮ್ ಭೂಮಿ ವಾಪಸ್ಸು ಪಡೆಯಲಾಯಿತು. ಕೃಷಿಕರಿಗೆ ತೀವ್ರ ಅವಮಾನ ಮತ್ತು ಆರ್ಥಿಕ ಸಂಕಷ್ಟ ಇದರಿಂದ ಉಂಟಾಗಿರುವಂಥದ್ದು ಆಗಿದೆ. ಇನ್ನು 28ನೇ ಪ್ರಶ್ನೆ, ಭಾರತ ಮತ್ತು ರಷ್ಯಾಗಳ ನಡುವಿನ ಸಂಬಂಧಗಳನ್ನು ವಿವರಿಸಿ. ಭಾರತವು ರಷ್ಯಾದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದೆ. 1962ರ ಚೈನಾ ದಾಳಿಯನ್ನು ರಷ್ಯಾ ಖಂಡಿಸಿತು. 1961ರಲ್ಲಿ ಗೋವಾ ವಿಮೋಚನೆ ಸಂದರ್ಭದಲ್ಲಿ ರಷ್ಯಾ ಸಹಕರಿಸಿತು. 1966ರಲ್ಲಿ ತಾಷ್ಕೆಂಟ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಒಪ್ಪಂದಕ್ಕೆ ಸಹಕಾರವನ್ನು ರಷ್ಯಾ ಮಾಡಿತು. ಇನ್ನು 1971ರಲ್ಲಿ ಭಾರತ ಮತ್ತು ರಷ್ಯಾಗಳು 20 ವರ್ಷಗಳ ಶಾಂತಿ, ಮೈತ್ರಿ ಮತ್ತು ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿಸಿದವು. ಭಾರತದ ಬಿಲೈ, ಬೊಕ್ಯಾರೋ ಉಕ್ಕಿನ ಕಾರ್ಖಾನೆ ಸ್ಥಾಪನೆಗೆ ರಷ್ಯಾ ಸಹಕಾರ ನೀಡಿತು. ರಾಷ್ಟ್ರದ ಕೈಗಾರಿಕೆ ಹಾಗೂ ವಾಣಿಜ್ಯ ಕ್ಷೇತ್ರಗಳ ಬೆಳವಣಿಗೆಗೆ ನೆರವು ನೀಡಿರುವಂತದ್ದಾಗಿದೆ. ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸ್ಥಾನ ನೀಡಲು ಆಗ್ರಹ ಮಾಡಿದೆ. ಇನ್ನು 29ನೇ ಪ್ರಶ್ನೆ, ಅಸ್ಪೃಶ್ಯತೆ ನಿವಾರಣೆಗೆ ಕೈಗೊಂಡಿರುವ ಕಾನೂನು ಕ್ರಮಗಳನ್ನು ವಿವರಿಸಿ. ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. 1955ರ ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ ಜಾರಿಗೆ ಬಂದಿದೆ. 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದೆ. ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶಗಳನ್ನು ಒದಗಿಸಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಶೈಕ್ಷಣಿಕ ಮತ್ತು ಉದ್ಯೋಗ ಮೀಸಲಾತಿ ಒದಗಿಸಿದೆ.
1989 ಶಾಸನದನ್ವಯ ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿಯನ್ನು ಒದಗಿಸಿದೆ. 30ನೇ ಪ್ರಶ್ನೆ, ದೇಶದ ಅಭಿವೃದ್ಧಿಯಲ್ಲಿ ಸಂಪರ್ಕದ ಪ್ರಾಮುಖ್ಯತೆಯನ್ನು ವಿವರಿಸಿ. ಸರ್ಕಾರದ ನೀತಿ ಮತ್ತು ಅಭಿವೃದ್ಧಿಗೆ ಜನರಲ್ಲಿ ಅರಿವು ಮೂಡಿಸಿಕೊಡುತ್ತದೆ. ನೈಸರ್ಗಿಕ ವಿಪತ್ತು ಹವಾಗುಣದ ಬಗ್ಗೆ ಮುನ್ನೆಚ್ಚರಿಕೆ ಒದಗಿಸಲು ಸಾಧ್ಯವಾಗುತ್ತದೆ. ಕೃಷಿಯ ಪ್ರಗತಿ ಉಂಟಾಗುತ್ತದೆ. ಕೈಗಾರಿಕಾ ಪ್ರಗತಿಗೆ ಉತ್ತೇಜನ ಸಿಗ್ತದೆ. ವ್ಯಾಪಾರ ಮತ್ತು ವಾಣಿಜ್ಯದ ಪ್ರಗತಿಗೆ ಸಾಧ್ಯವಾಗುತ್ತದೆ. ಕೈಗಾರಿಕೆಗಳ ಅನ್ವೇಷಣೆಯ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ಮನೋರಂಜನೆಯ ಬಗ್ಗೆ ತಿಳಿಸಿಕೊಡುತ್ತದೆ. ಪ್ರಪಂಚದ ಪ್ರತಿನಿತ್ಯದ ಮಾಹಿತಿ ಒದಗಿಸುವುದು ಇದರಿಂದ ಸಾಧ್ಯವಾಗಿರುವಂತದ್ದಾಗಿದೆ. ದೇಶದ ಏಕತೆ ಮತ್ತು ಸಮಗ್ರತೆ ನಿರ್ವಹಣೆಗಾಗಿ ಈ ಸಂಪರ್ಕಗಳು ಪ್ರಾಮುಖ್ಯತೆಯನ್ನು ಸಂಪಾದಿಸಿರುವಂಥದ್ದು. ಇನ್ನು 30ನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಸಹ ಇರುವಂಥದ್ದು, ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಸ್ಥಾನೀಕರಣಗೊಂಡಿವೆ, ಏಕೆ? ಕಚ್ಚಾ ವಸ್ತುಗಳ ಸರಬರಾಜಿನ ಕಾರಣದಿಂದಾಗಿ ಕೆಲವೇ ಪ್ರದೇಶಗಳಲ್ಲಿ ಸ್ಥಾನೀಕರಣಗೊಂಡಿರುವಂಥದ್ದು. ಶಕ್ತಿ ಸಂಪನ್ಮೂಲಗಳ ಪೂರೈಕೆಯಿಂದಾಗಿ, ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆಯಿಂದಾಗಿ, ಮಾರುಕಟ್ಟೆ ಸೌಲಭ್ಯದಿಂದಾಗಿ, ಬಂಡವಾಳದಿಂದಾಗಿ, ಕಾರ್ಮಿಕರು ಮತ್ತು ನೀರು ದೊರೆಯುವ ಸ್ಥಳಗಳು, ಸೂಕ್ತ ವಾಯುಗುಣ, ಸರ್ಕಾರದ ನೀತಿಗಳು, ಇವೆಲ್ಲ ಅಂಶಗಳು ಕಾರಣವಾಗ್ತವೆ. 31ನೇ ಪ್ರಶ್ನೆ, ಭೂಕಂಪಗಳಿಂದ ಆಗುವ ಪರಿಣಾಮಗಳನ್ನು ಹೇಗೆ ಮಿತಗೊಳಿಸಬಹುದು? ಭೂಕಂಪನ ವಲಯಗಳಲ್ಲಿ ಜನವಸತಿ ನಿರ್ಮಾಣ ನಿಷೇಧವಾಗಿರುತ್ತೆ. ಭೂಕಂಪ ನಿರೋಧ ಕಟ್ಟಡಗಳ ನಿರ್ಮಾಣವನ್ನ ಯಾವ ರೀತಿಯಾಗಿ ನಿರೋಧ ಉಂಟಾಗ್ತದೆ ಅಂತ ಒಂದು ಕಟ್ಟಡಗಳನ್ನ ಆ ಪ್ರದೇಶದಲ್ಲಿ ಮಾಡುವಂಥದ್ದು. ಬಹುಮಹಡಿ ಕಟ್ಟಡಗಳ ನಿರ್ಮಾಣವನ್ನ ಈ ಪ್ರದೇಶಗಳಲ್ಲಿ ಕೈ ಬಿಡುವಂಥದ್ದು. ಆಳ ಬಾವಿಗಳ ಕೊರೆತವನ್ನ ನಿಷೇಧಿಸುವಂಥದ್ದು. ಭೂಕಂಪನ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ನಗರ ನಿರ್ಮಾಣ ನಿಷೇಧ ಮಾಡುವಂಥದ್ದು. ಬಹುದೊಡ್ಡ ಅಣೆಕಟ್ಟು ಮತ್ತು ಜಲಾಶಯಗಳ ನಿರ್ಮಾಣವನ್ನ ನಿಷೇಧಿಸುವಂಥದ್ದು. ಅರಣ್ಯನಾಶ ಮತ್ತು ಗಣಿಗಾರಿಕೆ ಚಟುವಟಿಕೆಗಳ ಬಗ್ಗೆ ಇಲ್ಲಿ ತಡೆ ಮಾಡುವಂಥದ್ದು. ಭೂಕಂಪನ ಸಂಭವಿಸಿದಾಗ ಪರಿಹಾರ ಕಾರ್ಯ, ಉದಾಹರಣೆ ಆಹಾರ, ವಸತಿ, ರೋಗ ನಿಯಂತ್ರಣ ಮುಂತಾದವುಗಳನ್ನ ಈ ಒಂದು ಭೂಕಂಪ ಸಂಭವಿಸಿದಾಗ ಮಾಡುವುದರ ಮೂಲಕ ಈ ಒಂದು ಭೂಕಂಪದಿಂದ ಆಗುವಂತಹ ಪರಿಣಾಮಗಳನ್ನ ಮಿತಗೊಳಿಸಬಹುದು. 32ನೇ ಪ್ರಶ್ನೆ, ಸ್ವಸಹಾಯ ಸಂಘಗಳ ಕಾರ್ಯಗಳನ್ನು ತಿಳಿಸಿ. ಸಣ್ಣ ಉಳಿತಾಯವನ್ನ ಸಂಗ್ರಹ ಮಾಡುವಂಥದ್ದು, ಉತ್ಪಾದಕ ಚಟುವಟಿಕೆಗಳು, ಸಾಲ ವಸೂಲಾತಿ, ಕುಡಿತ, ಜೂಜು, ವರದಕ್ಷಿಣೆ, ಬಾಲ್ಯ ವಿವಾಹಗಳ ವಿರುದ್ಧ ಸಂಘಟಿತ ಹೋರಾಟವನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಆರ್ಥಿಕ ಸ್ವಾವಲಂಬನೆ, ಸ್ವಚ್ಛ ಮತ್ತು ಪ್ರಗತಿಪರ ಸಮಾಜ ನಿರ್ಮಾಣ, ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಅವಕಾಶ. ಇನ್ನು 32ನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಇರುವಂಥದ್ದು, ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ. ಇಲ್ಲಿ ಗ್ರಾಮ, ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳು 3 ಹಂತದಲ್ಲಿರುವಂತಹ 3 ಸ್ತರಗಳ ಪಂಚಾಯತ್ ವ್ಯವಸ್ಥೆ, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗಳು ಅಂತ ಹೇಳಿ ಇರುವಂತದ್ದಾಗಿದೆ. ನೇರ ಮತ್ತು ನಿಯಮಿತ ಚುನಾವಣೆಗಳು ಇಲ್ಲಿ ನಡೆಯುತ್ತವೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಮಹಿಳಾ ಮೀಸಲಾತಿಗಳು ಸಹ ಇಲ್ಲಿ ಇರುವಂತದ್ದಾಗಿದೆ. ಹಣಕಾಸು ಮತ್ತು ಆಡಳಿತಾತ್ಮಕ ಜವಾಬ್ದಾರಿಗಳು ಅವರಿಗೆ ಹಂಚಿಕೆಯಾಗಿರುವಂಥದ್ದು. ಕಾರ್ಯನಿರ್ವಾಹಕ ಮತ್ತು ಇತರ ಸಿಬ್ಬಂದಿ ನೀಡಿಕೆಯಾಗಿದೆ. ಪಂಚಾಯತ್ ವಿಸರ್ಜನೆ ಕ್ರಮಗಳ ಬಗ್ಗೆ ಇದೆ. ಇನ್ನು 33ನೇ ಪ್ರಶ್ನೆ, ಬ್ಯಾಂಕು ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳಾವುವು? ಯಾವ ಬ್ಯಾಂಕಿನಲ್ಲಿ ಖಾತೆ ತೆರೆಯುವುದರಿಂದ ಏನೇನು ಅನುಕೂಲಗಳಾಗುತ್ತೆ ಅಂತ ಹೇಳಿ ಬರಿಬೇಕಾಗಿರುವಂಥದ್ದು. ಇಲ್ಲಿ ಹಣದ ಭದ್ರತೆ ಅಥವಾ ಹಣದ ಕಾಪಾಡುವಿಕೆ ಆಗ್ತದೆ. ಹಣದ ಪಾವತಿಗಳನ್ನು ಮಾಡಲು ಸಹಾಯಕವಾಗ್ತದೆ. ಹಣ ವಸೂಲಿ ಮಾಡಲು ಸಹ ಸಹಾಯ ಆಗ್ತದೆ. ಖಾತೆ ಹೊಂದಿದವರು ಸಾಲ ಪಡೆಯಲು ಸಹ ಇದರಿಂದ ಸಹಾಯಕವಾಗ್ತದೆ. ವ್ಯವಹಾರ ಸುಗಮವಾಗಿ ನಡೆಯಲು ಸಹಾಯಕವಾಗ್ತದೆ. ಭದ್ರತಾ ಕಪಾಟುಗಳನ್ನು ಪಡೆಯುವುದು ಸಾಧ್ಯವಾಗುತ್ತದೆ. ಇನ್ನು 33ನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಇರುವಂಥದ್ದು, ಬಳಕೆದಾರರ ಶೋಷಣೆಗೆ ಕಾರಣಗಳಾವುವು? ಮಧ್ಯವರ್ತಿಗಳ ಹಾವಳಿ, ಮಾರಾಟದ ವಿಧಾನಗಳಲ್ಲಿ ಬದಲಾವಣೆ, ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ಅಂತರ ಹೆಚ್ಚಾಗಿರುವುದು, ನೇರ ವ್ಯವಹಾರವಿಲ್ಲದಿರುವುದು, ಮಧ್ಯವರ್ತಿಗಳಿಂದ ಬೆಲೆ ನಿರ್ಧಾರವಾಗುವಂಥದ್ದು, ಗ್ರಾಹಕರಿಗೆ ಕಷ್ಟ ನಷ್ಟಗಳು ಉಂಟಾಗುವಂಥದ್ದು. ಇವೆಲ್ಲ ಈ ಒಂದು ಬಳಕೆದಾರರ ಶೋಷಣೆಗೆ ಕಾರಣವಾಗಿರುವಂತಹ ಅಂಶಗಳಾಗಿರುವಂಥದ್ದು. ಇನ್ನು 5ನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 8 ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ ಪ್ರತಿ ಪ್ರಶ್ನೆಗೆ 4 ಅಂಕಗಳಂತೆ ಇರುವಂತಹ 4 ಪ್ರಶ್ನೆಗಳಿರುವಂಥದ್ದು. ಟೋಟಲ್ ಆಗಿ 16 ಅಂಕಗಳು ಇಲ್ಲಿ ಇರುವಂಥದ್ದು ಆಗಿದೆ. 34ನೇ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆಗಳನ್ನು ವಿವರಿಸಿ. ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆ ತ್ಯಜಿಸಿರುವಂತವರು ಸುಭಾಷ್ ಚಂದ್ರ ಬೋಸರಾಗಿದ್ದರು. ನೇತಾಜಿ ಎಂದು ಇವರನ್ನ ಹೆಸರಿಸಲಾಗಿದೆ. ಜವಾಹರ್ಲಾಲ್ ನೆಹರು ಜೊತೆಗೂಡಿ ಸಮಾಜವಾದಿ ಪಕ್ಷ ಸ್ಥಾಪನೆ ಮಾಡಿರುವಂತರು. ಹರಿಪುರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದರು. ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಜರ್ಮನಿಯ ಹಿಟ್ಲರ್ನಿಂದ ಸಹಾಯದ ಭರವಸೆಯನ್ನ ಪಡೆದರು. ಆಜಾದ್ ಹಿಂದ್ ರೇಡಿಯೋ ಭಾಷಣವನ್ನು ಮಾಡ್ತಾರೆ. ಇನ್ನು INA ಮುಖಂಡತ್ವವನ್ನು ವಹಿಸಿದರು. ದೆಹಲಿ ಚಲೋ ಚಳವಳಿಗೆ ಕರೆ ನೀಡಿದರು. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂದು ಘೋಷಿಸಿದರು.
ಆಕಸ್ಮಿಕ ವಿಮಾನ ಅಪಘಾತದಲ್ಲಿ ಇವರು ಮರಣ ಹೊಂದುತ್ತಾರೆ. 35ನೇ ಪ್ರಶ್ನೆ, ತೀವ್ರವಾದಿಗಳು ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಟ ನಡೆಸಿದರು? ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರೆಂದು ಇವರು ತೀವ್ರವಾದಿಗಳು ಕರೆದರು. ಪ್ರಮುಖ ತೀವ್ರಗಾಮಿ ನಾಯಕರಂದ್ರೆ ಲಾಲ್ ಬಾಲ್ ಪಾಲ್, ಲಾಲ್ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್ ಅನ್ನೋದು ಇರುವಂತದ್ದು ಲಾಲ್ ಬಾಲ್ ಪಾಲ್ ಅಂತ ಹೇಳಿ ಶಾರ್ಟ್ ಆಗಿ ಕರೆದಿರುವಂತದ್ದಾಗಿದೆ. ಬಂಗಾಳದ ವಿಭಜನೆಗೆ ವಿರೋಧ ಮಾಡ್ತಾರೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುವೆ ಅಂತ ಹೇಳಿ ಘೋಷಣೆ ಮಾಡಿದರು. ಪೂರ್ಣ ಸ್ವರಾಜ್ಯದ ಗುರಿಯನ್ನ ಇಟ್ಕೊಂಡಿದ್ರು. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜನ ಸಾಮಾನ್ಯರ ಸಂಘಟನೆ ಮಾಡಿರುವಂತವರು. ಗಣೇಶ, ಶಿವಾಜಿ, ದುರ್ಗಾ ಉತ್ಸವಗಳ ಮೂಲಕ ಜನರಿಗೆ ಹೋರಾಟಕ್ಕೆ ಪ್ರೇರಣೆ ನೀಡಿರುವಂತವರು ಇವರಾಗಿದ್ದರು. ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ಹೊರಡಿಸಿದ್ರು. ಬ್ರಿಟಿಷರಿಂದ ತಿಲಕರ ಬಂಧನವಾಗ್ತದೆ. ಜೈಲಿನಲ್ಲಿ ಗೀತಾ ರಹಸ್ಯ ಅನ್ನೋ ಕೃತಿಯನ್ನು ಸಹ ಇವರು ರಚನೆ ಮಾಡಿದರು. ಇನ್ನು 35ನೇ ಅಥವಾ ಪ್ರಶ್ನೆ ಇರುವಂತದ್ದು, ಅಸಹಕಾರ ಚಳುವಳಿಯನ್ನು ಹೇಗೆ ಸಂಘಟಿಸಲಾಗಿತ್ತು? ಶಾಲಾ ಕಾಲೇಜು ಮತ್ತು ನ್ಯಾಯಾಲಯಗಳ ಬಹಿಷ್ಕಾರ ಮಾಡ್ತಾರೆ. ಚುನಾವಣಾ ಬಹಿಷ್ಕಾರ ಮಾಡ್ತಾರೆ. ಬ್ರಿಟಿಷರು ನೀಡಿರುವ ಗೌರವ ಮತ್ತು ಸ್ಥಾನಗಳನ್ನ ಮರಳಿಸ್ತಾರೆ. ಸ್ಥಳೀಯ ಸಭೆಗಳಿಗೆ ನಾಮನಿರ್ದೇಶನಗೊಂಡ ಸದಸ್ಯರ ರಾಜೀನಾಮೆ ಆಗ್ತದೆ. ಸರ್ಕಾರಿ ಕಾರ್ಯಕ್ರಮಗಳಿಗೆ ಬಹಿಷ್ಕಾರ ಮಾಡ್ತಾರೆ. ವಿದೇಶಿ ವಸ್ತುಗಳ ಬಹಿಷ್ಕಾರ ಆಗ್ತದೆ. ಕೈಮಗ್ಗ, ನೇಕಾರಿಕೆ ಉತ್ತೇಜನ ಮತ್ತು ಖಾದಿ ತಯಾರಿಕೆಗೆ ಉತ್ತೇಜನ ಕೊಡಲಾಗ್ತದೆ. ರಾಷ್ಟ್ರೀಯ ಶಾಲೆಗಳನ್ನ ತೆರೆಯಲಾಗ್ತದೆ. ಇನ್ನು ಹಿಂದೂ ಮುಸ್ಲಿಂ ಐಕ್ಯತೆ ಸಾಧಿಸುವಂಥದ್ದು ಇಲ್ಲಿ ಕಂಡು ಬರ್ತದೆ. ಅಸ್ಪೃಶ್ಯತೆ ಹೋಗಲಾಡಿಸಲು ಪ್ರಯತ್ನಿಸಿದರು. ಇನ್ನು ಮಹಿಳಾ ಸಬಲೀಕರಣ. 36ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸಾಧನೆಗಳನ್ನ ವಿವರಿಸಿ. ವಿಶ್ವಸಂಸ್ಥೆಯ ಸಾಧನೆಗಳಲ್ಲಿ ಶಾಂತಿಯುತ ಸ್ಥಾಪನಾ ಕಾರ್ಯಗಳಂದಾಗ ಸುಯೇಜ್ ಕಾಲುವೆ ಬಿಕ್ಕಟ್ಟು, ಕಾಶ್ಮೀರ ಹಂಗೇರಿ ವಿವಾದ ಪರಿಹರಿಸಲು ಪ್ರಯತ್ನ ಆಯಿತು. ನಿಶಸ್ತ್ರೀಕರಣಕ್ಕೆ ಪ್ರಯತ್ನ ನಡೆದಿರುವಂಥದ್ದು, ವಿಶ್ವ ಶಾಂತಿ ಸ್ಥಾಪನೆ ಮಾಡಿರುವಂಥದ್ದು. ಆರ್ಥಿಕ ಮತ್ತು ಹಣಕಾಸಿನ ಸಾಧನೆಗಳಲ್ಲಿ ನೋಡಿದಾಗ ಸಾಮಾಜಿಕ ಪ್ರಗತಿ ಮತ್ತು ಉತ್ತಮ ಜೀವನ ಮಟ್ಟಕ್ಕೆ ಪ್ರಯತ್ನ ಮಾಡಿರುವಂಥದ್ದು. ಸುಂಕ ಮತ್ತು ವ್ಯಾಪಾರದ ಸಾಮಾನ್ಯ ಒಪ್ಪಂದಗಳಿಗೆ ಪ್ರಯತ್ನ ಆಗಿರುವಂಥದ್ದು. ವಿಶ್ವ ಬ್ಯಾಂಕ್ ಮತ್ತು IMF ಗಳ ಸ್ಥಾಪನೆಯಾಗಿರುವಂಥದ್ದು. ಇನ್ನು ಸಾಮಾಜಿಕ ಸಾಧನೆಗಳನ್ನು ನೋಡಿದಾಗ ವಿಶ್ವ ಆರೋಗ್ಯ ಸಂಸ್ಥೆ, ಯುನೆಸ್ಕೋ ಮತ್ತು ಯುನಿಸೆಫ್ ಗಳ ಸ್ಥಾಪನೆ. 1948ರಲ್ಲಿ ಮಾನವ ಹಕ್ಕುಗಳ ಘೋಷಣೆ. ವರ್ಣಭೇದ ನೀತಿ ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯಶಾಹಿತ್ವ ಇಲ್ಲವಾಗಿಸಿದೆ. ಇನ್ನು 37ನೇ ಪ್ರಶ್ನೆ, ಭಾರತದಲ್ಲಿ ಅನುಸರಿಸುತ್ತಿರುವ ವಿವಿಧ ಕೃಷಿ ವಿಧಾನಗಳನ್ನು ಹೆಸರಿಸಿ. ಜೀವನಾಧಾರಿತ ಬೇಸಾಯ, ಸಾಂದ್ರ ಬೇಸಾಯ, ವಾಣಿಜ್ಯ ಬೇಸಾಯ, ಮಿಶ್ರಣ ಬೇಸಾಯ, ನೆಡುತೋಪು ಬೇಸಾಯ, ಒಣ ಬೇಸಾಯ, ಆರ್ದ್ರ ಬೇಸಾಯ, ನೀರಾವರಿ ಬೇಸಾಯ. ಹೀಗೆ ಇವೆಲ್ಲ ಭಾರತದಲ್ಲಿ ಅನುಸರಿಸುತ್ತಿರುವ ವಿವಿಧ ಕೃಷಿ ವಿಧಾನಗಳು ಆಗಿರುವಂತದ್ದಾಗಿದೆ. ಇನ್ನು 38ನೇ ಪ್ರಶ್ನೆ, ಭಾರತದ ನಕ್ಷೆ ಬರೆದು ಇವುಗಳನ್ನು ಗುರುತಿಸಿ ಅಂತ ಹೇಳಿ. ಯಾವ ಪ್ಲೇಸ್ ಅಂತ ನೋಡೋಣ. ಮಲಬಾರ್ ತೀರ, ನರ್ಮದಾ ನದಿ, ತುಂಗಭದ್ರಾ ಯೋಜನೆ, ದೆಹಲಿ. ಈ 4 ಪ್ಲೇಸ್ಗಳನ್ನ ಭಾರತ ನಕಾಶೆಯಲ್ಲಿ ಗುರುತಿಸಬೇಕಾಗಿದೆ. ಮೊದಲು ಭಾರತ ನಕಾಶೆಯನ್ನು ಬರೆದುಕೊಂಡು ಇದರಲ್ಲಿ ಮಲಬಾರ್ ತೀರವನ್ನು ನೋಡಿದಾಗ ಮಲಬಾರ್ ತೀರವು ಈ ಒಂದು ಪ್ರದೇಶದಲ್ಲಿ ಬರುವಂತದ್ದಾಗಿದೆ. ಈ ಒಂದು ಕರ್ನಾಟಕದ ಈ ಭಾಗದಲ್ಲಿ ಕಾಣುವಂಥದ್ದು ಮಲಬಾರ್ ತೀರ ಆಗಿರುವಂಥದ್ದು. ನೆಕ್ಸ್ಟ್ ನರ್ಮದಾ ನದಿ. ನರ್ಮದಾ ನದಿಯು ಇಲ್ಲಿ ಹರಿಯುವಂತ ನದಿಯಾಗಿರುವಂಥದ್ದು ನರ್ಮದಾ ನದಿ. ಇನ್ನು ತುಂಗಭದ್ರಾ ಯೋಜನೆಯು ಕರ್ನಾಟಕದಲ್ಲಿರುವಂಥದ್ದು ತುಂಗಭದ್ರಾ ಯೋಜನೆ ಆಗಿರುವಂಥದ್ದು. ಇನ್ನು ದೆಹಲಿ ಅಂದಾಗ ದೆಹಲಿಯನ್ನ ಇಲ್ಲಿ ಗುರುತಿಸಬೇಕಾಗಿದೆ. ಹೀಗೆ 4 ಸ್ಥಳಗಳನ್ನು ಈ ಭಾರತ ನಕಾಶೆಯಲ್ಲಿ ಈ ರೀತಿಯಾಗಿ ಗುರುತಿಸಬಹುದಾಗಿದೆ. ಹೀಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈ ವರ್ಷಕ್ಕೆ ಅಭ್ಯಾಸ ಮಾಡಿಕೊಂಡು ಆ ಒಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಅಭ್ಯಾಸವನ್ನು ರೂಪಿಸಿಕೊಂಡು ಉತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನು ಬರೆದು ಯಶಸ್ಸನ್ನು ಸಂಪಾದಿಸುವುದಕ್ಕೆ ಸಾಧ್ಯವಾಗುತ್ತದೆ. ಜೊತೆಗೆ ಇತರ ಒಂದು ಅಧ್ಯಾಯಗಳ ವಿಡಿಯೋಗಳನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೇನೆ. ಆ ವಿಡಿಯೋಗಳು ವೀಕ್ಷಿಸದೇ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತಹ ಎಲ್ಲ ಅಧ್ಯಾಯಗಳು ಮತ್ತು ಎಲ್ಲ ಅಧ್ಯಾಯಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಜೊತೆಗೆ ಈ ಅಭ್ಯಾಸ ಹಳೆಯ ಪ್ರಶ್ನೋತ್ತರ ವಿಡಿಯೋಗಳನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ. ಆ ಎಲ್ಲ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದು. ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.